ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಂತ್ಕೊಳ್ರೆ. ಯಾರೇ ನೀವು? ಯಾರು ಬೇಕಾಯ್ತು? ನಾನು ಬೆಳಗಾಂ ಸಿಟಿ ಆಸ್ಪತ್ರೆಯಿಂದ ಬಂದಿದ್ದೀನಿ. ಒಂದು ರಿಪೋರ್ಟ್ ಕೊಡಬೇಕಾಗಿತ್ತಲ್ಲ. ID ಕಾರ್ಡ್ ಇದೆಯಾ? ಒಳ್ಳೆ ಪರವಾಗಿಲ್ಲ, ಡಾಕ್ಟ್ರು ಬೇಗನೆ ಕೆಲಸ ಮಾಡಿದ್ದಾರೆ. ಅಮ್ಮ, ನಾನು ಡಾಕ್ಟ್ರನ್ನ ಬರಕ್ಕೆ ಹೇಳ್ತೀನಿ ರೀ. ಹರ್ಷ, ಒಂದು ನಿಮಿಷ. ಸಂಜು ಎದ್ಮೇಲೆ ಅವನೇ ಆರ್ಯ ಅಂತ ಮತ್ತೆ ಹೇಳಿದ್ರೆ ಆಗ ಡಾಕ್ಟ್ರನ್ನ ಕರ್ಸೋಣ ಅಲ್ವಾ? ಸುಮ್ಮನೆ ಇದನ್ನೆಲ್ಲ ದೊಡ್ಡದು ಮಾಡೋದು ಬೇಡ. ಇಲ್ಲ ಅಮ್ಮ, ಡಾಕ್ಟರ್ನ ಕರ್ಸೋದೇ ಬೆಟರ್ ಅಂತ ನಂಗೆ ಅನಿಸ್ತಾ ಇದೆ. ಯಾ, ಶಿ ಇಸ್ ರೈಟ್. ಇದರಲ್ಲಿ ಇನ್ನೂ ದೊಡ್ಡದಾಗುವಂಥದ್ದು ಏನಿದೆ? ನೆನ್ನೆ ಅವ್ರು ಮಾತಾಡಿದ ನೀವೇ ನೋಡಿದ್ರಲ್ಲ ಮಾಮಿನ್ಲೋ. ಯಾಕೋ ನಂದೇ ತಪ್ಪು ಅಂತ ಅನ್ನಿಸ್ತಾ ಇದೆ. ಅದು ಹೌದು ಅಮ್ಮ, ನನ್ನ ಗಂಡನ ಸಾವಿಗೂ ಅವ್ರ ಮೆಮೊರಿ ಲಾಸ್ಗೂ ಏನೂ ಸಂಬಂಧ ಇದೆ ಅಂತ ನಾನೇ ಅವ್ರ ಹತ್ರ ಹೇಳ್ಕೊಂಡೆ. ಇದನ್ನ ಅವರು ಯಾವ ರೀತಿ ತಗೊಂಡ್ರೋ ಏನೋ. ಇದು ನಂದೇ ತಪ್ಪು ಅಮ್ಮ, ಇದನ್ನ ನಾನೇ ಸರಿ ಮಾಡಬೇಕು. ಅನು, ಇದು ನಿನ್ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಅನು ಆರ್ಯವರ್ಧನ್ ಅಂದರೆ ಯಾರು? ಹೇಳಿ. ನಾನೇ ಮೇಡಮ್, ನಾನು ಬೆಳಗಾವಿ ಸಿಟಿ ಆಸ್ಪತ್ರೆಯಿಂದ ಬಂದಿದ್ದೀನಿ. ಡಾಕ್ಟರ್ ನಿಮಗೆ ಇದನ್ನ ತಲುಪಿಸೋದು ಕೇಳಿದ್ದಾರೆ. ತಗೊಳ್ಳಿ ಮೇಡಮ್. ಮೇಡಮ್, ಇದಕ್ಕೊಂದು ಸೈನ್ ಮಾಡಿ ಮೇಡಮ್. ಥ್ಯಾಂಕ್ ಯು. ಆಯ್ತು ಸರ್, ಓಕೆ. ಡೆತ್ ಸರ್ಟಿಫಿಕೇಟ್ ತಲುಪಾಯ್ತು. ಈಗ ಈ ಮನೆಯವರಿಗೆ ಆರ್ಯವರ್ಧನ್ ಅಫಿಷಿಯಲ್ ಆಗಿ ತೀರ್ಕೊಂಡಾಯ್ತು. ಅವನೇ ಈ ಮನೆಯವ್ರ ಹತ್ರ ನಾನೇ ಆರ್ಯವರ್ಧನ್ ಅಂತ ಬಡ್ಕೊಂಡ್ರು ಯಾರು ಕೇರ್ ಮಾಡಲ್ಲ. ಜೆಂಡೆ, ಈಗ ನಿಂದೆ ಅಖಾಡ, ಆಟ ಶುರು ಮಾಡ್ಕೋ. ಸಾರಿ ಮಿರಾಜ್, ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ, ನೀವು ಕ್ಷಮಿಸಲೇಬೇಕು. ಕ್ಷಮಿಸ್ಲಿಲ್ಲ ಅಂದ್ರೂ ಓಕೆ, ಈ ಜೇಂಡೆ ಯಾರಿಗೂ ಕೇರ್ ಮಾಡಲ್ಲ. ಎಂಥ ಬೇಜವಾಬ್ದಾರಿ ಹಾಸ್ಪಿಟ್ಲ್ ಅವ್ರದ್ದು. ಅವತ್ತೇ ರಿಪೋರ್ಟ್ ಕಳಿಸ್ಬೇಕಿತ್ತು. ನೀನು ಹೋಗಿ ಕೇಳಿದ ಮೇಲೆ ಇವಾಗ ಕಳಿಸಿದಾರಲ್ಲ. ಏನು ರಿಪೋರ್ಟ್ ಅದು? ಹೇಳಿ, ಏನು ರಿಪೋರ್ಟ್ ಅದು? ಆರ್ಯವರ್ಧನ್ ಅವ್ರ ಡೆತ್ ರಿಪೋರ್ಟ್. ವಾಟ್? ನಾನಿಲ್ಲಿ ಬದುಕಿರ್ಬೇಕಾದ್ರೆ
ಡೆತ್ ರಿಪೋರ್ಟ್ ಕೊಡೋದಕ್ಕೆ ಹೇಗೆ ಸಾಧ್ಯ? ಇದು ಖಂಡಿತ ಒರಿಜಿನಲ್ ಅಲ್ಲ, ಇಟ್ಸ್ ಫೇಕ್. ವಿಶ್, ಫೇಕು ಆ ಡಾಕ್ಯುಮೆಂಟ್ಸ್ ಅಲ್ಲ, ನೀನು. ಆರ್ಯವರ್ಧನ್ ಅವರು ಬದುಕಿಲ್ಲ ವಿಶು, ಅದು ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋ ವ್ಯಕ್ತಿನ ಮತ್ತೆ ಬದುಕಿಸೋ ಪ್ರಯತ್ನ ಮಾಡ್ತಿದ್ಯಾ ನೀನು. ಆರ್ಯವರ್ಧನ್ ಇಸ್ ನೋ ಮೋರ್. ಇಲ್ಲ, ಖಂಡಿತ ಇಲ್ಲ. ಅರ್ಥ ಮಾಡ್ಕೋ ವಿಶು, ಯಾಕೆ ಹೀಗೆ ಆಡ್ತಿದ್ಯಾ? ಪ್ಲೀಸ್, ನೀವು ಅರ್ಥ ಮಾಡ್ಕೊಳ್ಳಿ. ಸಂಜು, ನಿನಗೆ ಡಾಕ್ಟ್ರ್ ಹೇಳಿದ್ರು ಅಂತ ಹೇಳಿದ್ಯಲ್ಲ, ಒಂದ್ಸತಿ ಅವ್ರನ್ನ ಕೇಳಿ ನೋಡೋಣ. ಇಲ್ಲ ಅಂತಂದ್ರೆ ಅವ್ರನ್ನೇ ಕರ್ಸೋಣ, ಅವರೇ ಹೇಳಲಿ. ಈ ಡೆತ್ ಸರ್ಟಿಫಿಕೇಟು ಅಸ್ಲಿನೋ ನಕಲಿನೋ ಅಂತ ಅವರೇ ಹೇಳಲಿ. ಹಾ, ಇದು ಸರಿಯಾಗಿದೆಯಮ್ಮ. ಅವ್ರನ್ನೇ ಕರೆಸಿ, ಸತ್ಯ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತಾಗ್ಲಿ. ಕ್ಷಮಿಸಿ. ನಮಸ್ತೆ. ಅಮ್ಮ ಹತ್ರ ಸೈನ್ ತಗೊಂಡೋಗೋಣ ಅಂತ ಬಂದೆ. ಮೀರಾಜಿ ಫೈಲ್ ಕಳಿಸಿದ್ದಾರೆ. ಹಾಗೆ ಸಂಜು ಅವ್ರ ಹತ್ರ ಬಾಕಿ ಇರೋ ಕೆಲಸಗಳ ಅಪ್ಡೇಟ್ ಕೇಳ್ಕೊಂಬ ಅಂತ ಹೇಳಿದ್ದಾರೆ ಮೀರಾಜಿ ಅವರು. ಮೊದಲು ನಾನು ಸೈನ್ ಮಾಡ್ತೀನಿ. ಬಾಕೇಶ್ವ. ಸರಿ. ಈ ಜೇಂಡನ ನಂಬಿ ನಾನು ತಪ್ಪು ಮಾಡ್ತಾ ಇದ್ದೀನ? ಅವ್ರು ನಿಜವಾಗ್ಲೂ ಹೇಳಿದ ಹಾಗೆ ಮಾಡ್ತಾರ? ನಂಬೋಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ ನನಗೆ. ಮೇಡಮ್, ಟೀ. ಮೇಡಮ್, ಸಂತೋಷ್, ಟೀ ಬೇಕಿತ್ತಲ್ಲ? ತಂದಿದ್ದೀನಿ ಮೇಡಮ್. ಬಿಸಿದೆ ಮೇಡಮ್. ಇಟ್ಸ್ ಓಕೆ ಸಂತೋಷ್. ಸರಿ ಮೇಡಮ್. ಅಮ್ಮ ತಗೊಳ್ಳಿ. ಏನಿದು ಕೇಶವ? ಅದೇ 4 ತಿಂಗಳಿಗೊಂದ್ಸಲ ರಿಪೋರ್ಟ್ ಮಾಡ್ತಾರಲ್ಲ ಅದು. ಕ್ವಾರ್ಟರ್ಲಿ ರಿಪೋರ್ಟ್ಸಾ? ಸಾಮಾನ್ಯವಾಗಿ ಮೀರಾಜಿಯವರೇ ಬಂದು ನಿಮ್ಮ ಹತ್ರ ಸೈನ್ ತೊಗೊಂಡು ಹೋಗ್ತಿದ್ರು. ಈ ಸಲ ನಾನೇ ಬಂದೆ, ನಿಮ್ಮನ್ನು ನೋಡ್ದಂಗೆ ಆಗತ್ತಲ್ಲ ಅಂತ. ನೀವು ನನಗೆ ಹೊಸ ಜವಾಬ್ದಾರಿ ಬೇರೆ ಕೊಟ್ಟಿದ್ದೀರಾ, ಅದರ ರಿಪೋರ್ಟು ಹೇಳಬೇಕಲ್ಲಮ್ಮ. ಹೇಳು ಕೇಶವ. ಅದು ಸಂಜು ಬಗ್ಗೆ ತಿಳ್ಕೋ ಅಂತ ಹೇಳಿದ್ರಲ್ಲಮ್ಮ. ಒಂದು ನಿಮಿಷ ಇಲ್ಲಿ ನೋಡಿಮ್ಮ. ನೋಡಿಮ್ಮ, ಇಲ್ಲಿ ನೋಡಿ. ಸಂಜು ನಮ್ಮ ಪ್ರಾಪರ್ಟೀಸ್ ಹತ್ರ ಎಲ್ಲ ಹೋಗಿ ಫೋಟೋ ತಗೊಳ್ತಾ ಇದ್ರು. ಆಮೇಲೆ ಹೇಳಕ್ಕೆ ಸ್ವಲ್ಪ ಮುಜುಗರ ಆಗತ್ತೆ ಅಮ್ಮ. ನೇರವಾಗಿ ವಿಷಯಕ್ಕೆ ಬಾ ಕೇಶವ. ಅನು ಮೇಡಮ್ ಎಲ್ಲಿರ್ತಾರೋ ಸಂಜು ಯಾವಾಗಲೂ ಅಲ್ಲೇ ಇರ್ತಾರೆ. ಇದು ನನಗೆ ಯಾವಾಗ ಸಂಶಯ ಬಂತು ಅಂತಂದರೆ, ಅನು ಮೇಡಮ್ ಅವರು ಒಟ್ಟಾರಕ್ಕೆ ಹೋಗಿದ್ದಾಗ ಸಂಜು ಅವರು ಯಾವುದೋ ಕಾರಣ ಒಡ್ಡಿ ಒಟ್ಟಾರಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರು. ಯಾಕೆ ಹೀಗೆ ಮಾಡ್ತಿದ್ದಾರೋ ಗೊತ್ತಿಲ್ಲಮ್ಮ. ಅದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೆ. ಬಾವ, ಅಮ್ಮ ಮತ್ತೆ ಜೇಂಡನ ಮನೆಗೆ ಸೇರಿಸ್ಕೊಂಡಿರೋದು ನನಗೊಂದು ಸ್ವಲ್ಪನೂ ಸರಿ ಅನ್ನಿಸ್ತಿಲ್ಲ ಬಾವ. ನನಗೂ ಅಷ್ಟೇ. ಅದಕ್ಕೆ ನಾನು ಅಮ್ಮನ ಹತ್ರ ಕೇಳ್ತೀನಿ ಅಂದ್ರೆ. ಕೇಳಿದ್ರು ಅವ್ರ ಹತ್ರ ಒಂದು ಉತ್ತರ ಇರುತ್ತೆ. ಯಾಕಂದ್ರೆ ಶಿ ಇಸ್ ಮಾಮ್ ಇನ್ ಲಾ.
ವಾಟ್? ನಾನು ನಿಮ್ಮಿಬ್ರಿಗಿಂತ ಒಂದು ಸ್ಟೆಪ್ ಮುಂದೆ ಇದ್ದೀನಿ, ಹಾಗೆಲ್ಲ ನೋಡ್ಬೇಡಿ. ನಾನು ಕೇಳಿದ್ದಕ್ಕೆ ಮಾಮಿನ್ಲೋ ಇದ್ರ ಬಗ್ಗೆ ಏನಂದ್ರು ಗೊತ್ತಾ? ಕಳ್ಳರಿಗೆ ಕಳ್ತನ ಮಾಡೋದಿಕ್ ಬಿಡ್ಬೇಕು, ಆಗ ಅವ್ರು ನಮ್ ಕಣ್ಣಳ್ತಲೇ ಇರ್ತಾರೆ, ಇಲ್ಲ ಅಂದ್ರೆ ನಮ್ ಕಣ್ ತಪ್ಸಿ ನಮ್ನೆ ದಿವಾಳಿ ಮಾಡ್ಬಿಡ್ತಾರೆ ಅಂತ ಅಂದ್ರು. ವಾಟ್? ನಿಜವಾಗ್ಲೂ ಹಾಗಂದ್ರ? ಹರ್ಷ, ನಂಗೆ ಯಾರಾದ್ರೂ ಈ ತರ ನಿಜವಾಗ್ಲೂನ ಅಂತ ಕ್ವೆಶನ್ ಮಾಡಿದ್ರೆ ಇಲ್ದೇ ಇರೋ ಕೋಪ ಬರುತ್ತೆ. ಈ ಮಾಮಿನ್ಲೋ ತಲೆಯಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತು. ಅಮ್ಮ ಇಂಥದ್ದೇನಾದರೂ ಮಾಡುವಾಗ ನನಗೆ ಹೇಳಿ ಮಾಡ್ತಿದ್ರು, ಆದರೆ ಈ ಸಲ ಏನು ಹೇಳಿಲ್ಲ ಅಂದ್ರೆ ಅವರೇ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ವಾ? ಜೇಂಡೆನ ಮನೆ ಗೇಟ್ ಒಳಗೂ ಬರಬೇಡ ಅಂತ ಕಂಡೀಷನ್ ಹಾಕ್ದವರು ಅವರೇ, ಈಗ ಮನೆ ಒಳಗೆ ಸೇರಿಸ್ಕೊಂತಿರೋರು ಅವರೇ. ಹೇಗ್ ಬ್ರೋಯಿನ್ಲಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ವೋ, ಈಗ ಇವರು ಅಷ್ಟೇ ವಿಚಿತ್ರ ಅನಿಸ್ತಿದ್ದಾರೆ. ಮಾನ್ಸಿ, ಬಾವಾ, ಜೇಂಡೆ ಆರ್ಯ ಸರ್ನ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಆಫೀಸ್ ಅಕೌಂಟ್ಗೆಲ್ಲ ಕೈ ಇಟ್ಟಿದ್ದಾರೆ. ಇದೆಲ್ಲ ನಮಗೆ ಗೊತ್ತಿದ್ರು ನಮ್ಮ ಕೈಲಿ ಏನೂ ಮಾಡೋದಕ್ಕಾಗ್ತಿಲ್ಲ. ಯಾಕೆ ಅಂದರೆ ಜೇಂಡೆಗೆ ಆಫೀಸ್ ರೂಲ್ಸ್ ಇಲ್ಲ, ಇಷ್ಟೇ ಸಂಬಳ ಅಂತಲೂ ಇಲ್ಲ. ಆರ್ಯ ಸರ್ಗೂ ಮತ್ತು ಜೇಂಡೆಗೂ ಹಣಕಾಸಿನ ವಿಚಾರದಲ್ಲಿ ಏನು ಮಾತುಕತೆ ಆಗಿತ್ತು ಅನ್ನೋದು ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದೆಲ್ಲನೂ ಜೇಂಡೆಗೆ ಅಡ್ವಾಂಟೇಜ್ ಅಲ್ವಾ ಬಾವಾ? ಎಕ್ಸಾಕ್ಟ್ಲಿ, ಆ್ಯಂಡ್ ಹಿ ಇಸ್ ಮೋರ್ ಡೇಂಜರಸ್. ನಾನಿದ್ರ ಬಗ್ಗೆ ಅಮ್ಮನ ಹತ್ರ ಮಾತಾಡಲೇಬೇಕು. ಆದರೆ ಅದಕ್ಕೂ ಮೊದಲು ನನಗೆ ಮಾಡಬೇಕಾಗಿರೋ 2 ಕೆಲಸಗಳಿದ್ದಾವೆ. ಒಂದು, ಸಂಜು ಅವ್ರನ್ನ ಟ್ರೀಟ್ ಮಾಡಿರೋ ಡಾಕ್ಟರ್ನ ಭೇಟಿ ಆಗಬೇಕು, ಮತ್ತು ಪೊಲೀಸ್ನ ಮೀಟ್ ಮಾಡಬೇಕು. ಪೊಲೀಸಾ? ಯಾಕೆ? ಬೆಳಗಾವಿಯಲ್ಲಿ ನಾನು ಮೀಟ್ ಮಾಡಿದ ಡಾಕ್ಟ್ರು ನನಗೆ ಸರಿಯಾಗೇನು ಹೇಳಲಿಲ್ಲ ಬಾವಾ. ನಿಜ ಹೇಳೋದಕ್ಕೆ ಪೊಲೀಸ್ ರಿಸ್ಟ್ರಿಕ್ಷನ್ ಇದೆ ಅಂತ ಹೇಳಿದ್ರು. ನಾನು ಆರ್ಯ ಸರ್ ಸಾವಿನ ಬಗ್ಗೆ ಕೇಳಿದ್ದಕ್ಕೆ ಅವರು ಸಂಜು ಅವ್ರ ಟ್ರೀಟ್ಮೆಂಟ್ ಸರಿಯಾಗಿ ನಡೀತಿಲ್ವಾ ಅಂತ ಕೇಳಿದ್ರು. ಸತ್ತಿರೋದು ಆರ್ಯ ಸರ್, ಆದರೆ ಅವರು ಸಂಜು ಅವ್ರ ಟ್ರೀಟ್ಮೆಂಟ್ ಬಗ್ಗೆ ಯಾಕೆ ಕೇಳಿದ್ರು? ಆರ್ಯ ಸರ್ ಸಾವಿಗೆ ಮತ್ತು ಸಂಜು ಅವ್ರ ಟ್ರೀಟ್ಮೆಂಟ್ಗೂ ಏನೋ ಸಂಬಂಧ ಇದೆ ಬಾವಾ. ಪೊಲೀಸ್ ಅವರು ಸತ್ಯ ಹೇಳೋದಕ್ಕೆ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅಂತ ಆದಮೇಲೆ ನಮಗೆ ಗೊತ್ತಿಲ್ಲದಿರೋದು ಅವ್ರಿಗೇನೋ ಗೊತ್ತಿದೆ ಅಂತ ಅಲ್ವಾ ಬಾವಾ? ಯು ಆರ್ ರೈಟ್. ನೀನು ಹೋಗಿ ಅವ್ರನ್ನ ಮೀಟ್ ಮಾಡು. ಬಾವಾ, ನೀವು ನನ್ನ ಜೊತೆ ಬರ್ತೀರಾ? ಓಕೆ, ಬರ್ತೀನಿ. ಪುಷ್ಪಮ್ಮ, ಟೀ ತಗೊಳ್ಳಿ. ಅನ್ನು ಅಮ್ಮ ಇಲ್ಲೇ ಹೌದು, ಈಗ ನೆನೆಸ್ಕೊಂಡ್ರೆ ನಾನು ಎಷ್ಟೋ ಸಲ ಹಾಗೆ ಮಾತಾಡಿದ್ದೀನಿ. ಆದರೆ ಕೆಲವೊಂದ್ಸಲ ಆ ಥರ ಅನಿಸಿರೋದು ನಿಜನೇ ಅಲ್ವಾ ಸುಬ್ಬು? ಮುಖ ಲಕ್ಷಣ ಬೇರೆ ಆದರೂ ಅವ್ರ ಮಾತು ನಡವಳಿಕೆ ನಮ್ಮ ಅಳಿಯಂದ್ರನ್ನ ನೆನಪು ಮಾಡ್ತಿರೋದು ಸತ್ಯ ಅಲ್ವಾ ಸುಬ್ಬು? ಜೋಗ್ತವನು ನಮ್ಮ ಮಗಳು ಸೌಭಾಗ್ಯ ಎಲ್ಲೂ ಕಳೆದೋಗಿಲ್ಲ, ಅವಳು ಕಣ್ಮುಂದೆನೇ ಇದೆ ಅಂದಾಗ ಎಲ್ಲವ ಈ ಸಂಜು ರೂಪದಲ್ಲೇ ನಮ್ಮ ಅಳಿಯಂದ್ರು ಬಂದಿದ್ದಾರೇನೋ ಅಂತ ಅನ್ಕೊಂಡೆ. ನಾವೇ ತಪ್ಪು ಮಾಡಿದ್ವಿ ಕಡೆ. ಇವ್ರಿಗೆ ಇವ್ರದೇ ಆದಂಥ ಸಂಸಾರ ಇದೆ. ಪಾಪ ಆ ಹುಡುಗಿ ನನ್ನ ಗಂಡನ
ನನಗೆ ಬಿಟ್ಕೊಟ್ಬಿಡಿ ಅಂತ ಕೈ ಮುಗಿದು ಕೇಳಿದಾಗ ನನಗೆ ತುಂಬ ಸಂಕಟ ಆಗೋಯ್ತು ಕಣೆ. ಇದಕ್ಕೆಲ್ಲ ಪರಿಹಾರ ಏನು ಸುಬ್ಬು? ಸಂಜುಗೆ ಹಳೆದೆಲ್ಲ ನೆನಪಾಗಬೇಕು ಅಷ್ಟೇ. ಅಮ್ಮ ಸೈನ್. ಅಮ್ಮ ಇದು ರೆಗ್ಯುಲರ್ ರಿಪೋರ್ಟ್ ಅಮ್ಮ, ನೀವು ಸೈನ್ ಮಾಡ್ಬೋದು. ಯಾವುದಾದ್ರೂ ಮುಖ್ಯವಾದ ವಿಷಯ ಇದ್ದಿದ್ರೆ ಮೀರಾ ಅವರೇ ಬಂದು ಓದಿ ಸೈನ್ ಮಾಡಿಸ್ಕೊಳ್ತಾ ಇದ್ರು. ಇದನ್ನು ನೀವು ಮಾಡ್ಬೋದು. ತಗೋ ಕೇಶವ. ಥ್ಯಾಂಕ್ ಯು ಮಾ. ಸಂಜು ಬಗ್ಗೆ ಇನ್ನೂ ಏನಾದರೂ ವಿಷಯ ಗೊತ್ತಾದರೆ ನಾನು ನಿಮ್ಗೆ ಹೇಳ್ತೀನಿ ಮಾ. ಇದನ್ನು ನಾನು ಮೀರಾಜಿಗೆ ಒಪ್ಪಿಸ್ತೇನೆ. ನಿನಗೇನೇ ಗೊತ್ತಾದರೂ ನನಗೆ ಬಂದು ತಿಳಿಸು. ಸರಿಮ್ಮ, ಬರ್ತೀನಿ. ವಿಶು ಪ್ಲೀಸ್ ತಗೋ ತಿನ್ನು. ನಾನು ಬೇಡ ಅಂತ ಹೇಳಿದ್ನಲ್ಲ, ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ. ನಿನಗೆ ಹಸಿವಿಲ್ಲ ಅಂತ ಬೇಡ ಅಂತ ಇಲ್ಲ, ನಾನು ತಂದ್ಕೊಡ್ತಾ ಇದ್ದೀನಿ ಅಂತ ಬೇಡ ಅಂತಿದ್ಯಾ ಅಲ್ವಾ ವಿಶು? ಪ್ಲೀಸ್ ಆರಾಧನಾ ಅವರೇ, ಎಷ್ಟು ಸಲ ನಿಮ್ಮನ್ನ ಕೇಳ್ಕೊಳ್ಳಿ, ನಾನು ವಿಶ್ವಾಸ ಅಲ್ಲ, ನನ್ನನ್ನು ಕರಿಬೇಡಿ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ನಿನ್ನ ಎಷ್ಟು ಕೇಳ್ಕೋಬೇಕು? ನನಗೆ ನಿನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ, ನೀನೇ ನನ್ನ ಲೈಫ್ ವಿಶು. ನೀನ್ ಹೀಗೆ ಮಾತಾಡಿದ್ರೆ ಹೇಗೋ? ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಎಲ್ಲ ಅಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಗೊತ್ತಾ ನಿನ್ಗೆ? ಕೋಟಿ ಕೋಟಿ ಸಾಲನು ನನ್ನ ಇಷ್ಟು ಡಿಸ್ಟರ್ಬ್ ಮಾಡಲಿಲ್ಲ. ನನಗೆ ಅದನ್ನ ತೀರಿಸ್ತೀನಿ ಅನ್ನೋ ಹೋಪ್ ಇತ್ತು. ಆದ್ರೆ ನೀನ್ ಹೀಗೆ ನಡ್ಕೋತಿರೋದು ನೋಡಿದ್ರೆ ವಿಶು ಪ್ಲೀಸ್ ಕಣೋ, ತಗೋ ತಿಂಡಿ. ಪ್ಲೀಸ್, ಇನ್ಯಾವ ಥರ ಹೇಳಿ ನಿಮಗೆ? ನನಗೆ ಬೇಡ ವಿಶು, ಪ್ಲೀಸ್. ಮೇಡಮ್, ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಸಾರಿ, ಸಡನ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ. ಇಫ್ ಯು ಡೋಂಟ್ ಮೈಂಡ್, ಆ ಪ್ಲೇಟ್ ಕೊಡಿ, ನಾನು ಅವ್ರಿಗೆ ಕೊಡ್ತೀನಿ. ಕೊಡಿ ಕೊಡಿ. ತಿಂಡಿ ತಗೋ. ಹಾಗೆ ಏನು ಹಾಗೆ ನೋಡ್ತಿದ್ಯಾ? ಯಾರು ಏನೇ ಅಂದ್ರು ನೀನು ನನ್ನ ಆರ್ಯ ಕಣು. ನನಗೂ ಯಾರ್ಯಾರೋ ನಿನ್ನನ್ನು ವಿಶು ಅದು ಇದು ಅಂತ ಹೇಳೋದು ನನಗೆ ಇಷ್ಟ ಇಲ್ಲ. ನೀನು ಆರ್ಯ, ಆರ್ಯವರ್ಧನ್. ಈ ಜಗತ್ತಲ್ಲಿ ಯಾರು ಒಪ್ತೇ ಹೋದ್ರು ನಾನು ನಿನ್ನ ಆರ್ಯ ಅಂತ ಒಪ್ತೀನಿ. ನಿಜವಾಗ್ಲೂ
ನೀವು ನನ್ನ ನಂಬ್ತೀರಾ? ನಿನ್ನ ನಂಬದೆ ನಾನು ಯಾರನ್ನು ನಂಬಲೋ ಆರ್ಯ? ನೀನು ಆರ್ಯ ಅಂತ ಗೊತ್ತಿದ್ದೆ ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಿದ್ದೀನಿ. ಆದರೆ ಅದು ನಿನಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸೋಕ್ಕೆ ಯಾರೂ ನನ್ನನ್ನು ನಿನ್ನ ಹತ್ರ ಬಿಡ್ತಿರ್ಲಿಲ್ಲ. ನಿನಗೆ ತುತ್ತು ಕೊಟ್ಟು ಬೆಳೆಸ್ತನು ಕಣೋ ನಾನು. ಈ ತುತ್ತಿನ ಮೇಲೆ ಹಣ, ನಮ್ಮ ಗೆಳೆತನದ ಮೇಲೆ ಹಣ. ನೀನು ನನ್ನ ಆರ್ಯ ಅಂತ ನಾನು ಯಾವತ್ತೂ ಒಪ್ಕೊಂಡಾಯ್ತು ಕಣೋ.